ನಾನೇ ಯಾವ ಕಡೆಪ್ಪ ವೇಟ್ ಸರ್ ನೀವೆಲ್ಲ ಸರ್ ನೀವೇ ಕವರ್ ಮಾಡಬೇಕು ನಾಗೇಶ್ ಅಂಕಲ್ ನೋಡಿಲ್ಲ ಸರ್ ಅವ್ರು ಇದಾರೆ ನೋಡಿಲ್ಲ ನಾನು ನಾಗೇಶ್ ಸರ್ ಇಲ್ಲ ಬಿಡಿ ಇಲ್ಲ ಮುಂದೆ ಸಾಕು ಅಲ್ಲೇ ಜಾಸ್ತಿ ಬೇಡ ಇಲ್ಲ ಮುಂದೆ ಹೇಳ್ತೀನಿ ಸರ್ ರನ್ನಿಂಗ್ ನೋಡ್ಕೊಂಡು ನೋಡಿ ಅಖಿಲ್ ಸರ್ ರನ್ನಿಂಗ್ ನೋಡ್ಕೊಂಡು ಆಡ್ತಾರೆ ಸಾಕು ಅಲ್ಲೇ ಅಲಿವೇ ಇಲ್ಲ ನಾನು ಇನ್ನೊಂದು ನಿಲ್ಲಲ್ಲ ಏನಿದು ರೆಡಿ ರಾಹುಲ್ ಅಭಿಷೇಕ್ ಡೆಡ್ ಆಗಿದೆ ಕಿಪ್ಪರ್ ಹೋಗ್ತಿದ್ದು ಸರ್ ಆರಾಮ್ಸೆ ಇಲ್ಲಿ ಆಡಿ ತಮ್ಮ ಉದ್ದರಿಯನ್ನ ನೀಡಿ ದೊಡ್ಡ ಆಘಾತಕ್ಕೆ ಒಳಗಾಗಿದೆ ತಂಡ. ಮೊದಲ ವಿಕೆಟ್. ಸೂಪರ್ ಟೈಟನ್ಸ್ ಟಾಸ್ ಅನ್ನ ಗೆದ್ದು ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಫೈನಲ್ ಪಂದ್ಯದ ರೋಮಾಂಚನಕಾರಿ ಪಂದ್ಯ ನಡೀತಾ ಇದೆ. ಮುಂದಿನ ದಾಂಡಿಗ ಸಂತುರಾಮ್ ಪವನ್ ರಾವ್ರಿಂದ ಉತ್ತಮವಾದಂತ ಬೌಲಿಂಗ್ ಪ್ರದರ್ಶನ. ಅಗಲವಾದ ಉತ್ತಮ ಕೀಪಿಂಗ್. ರಕ್ಷಕರಿಂದ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ. ಮತ್ತೊಂದು ಹೆಚ್ಚುವರಿ ಸೇರ್ಪಡೆ ತಂಡಕ್ಕೆ. ತಂಡಕ್ಕೆ 4 ರನ್ನಿನ ಸೇರ್ಪಡೆ ಸಂತುರಾಮರವರಿಂದ. ಉತ್ತಮವಾದಂತಹ ಕಲಾತ್ಮಕವಾದಂತಹ ಆಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಸಂತುರಾಮರವರು. ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 8 ರನ್ನುಗಳು, 1 ವಿಕೆಟ್ ನಷ್ಟಕ್ಕೆ. ಕಳೆದ ಪಂದ್ಯದಲ್ಲಿ ಅಭೂತಪೂರ್ವ ಪ್ರದರ್ಶನ ನೀಡಿದಂತ ರಾಹುಲ್ ರವರು ಸ್ಟ್ರೈಕ್ನಲ್ಲಿ, ಅಷ್ಟೇ ಉತ್ತಮ ಪ್ರದರ್ಶನ ನೀಡಿದಂತಹ ಅತೀರ್ ಅವರು ಬೌಲಿಂಗ್ ನಲ್ಲಿ. ಅಲ್ಲೇ ಬರುತ್ತೆ ಕವರ್ಸ್ ಡ್ರೈವ್ ಪಾಯಿಂಟ್ ಗೆ ಬರೋದು ಬಾಲ್ ಸರ್. ಫೈನಲ್ ಪಂದ್ಯ
ಈ ವರ್ಷದ ಫ್ರೆಂಡ್ಶಿಪ್ ಕಪ್ನ ಫೈನಲ್ ಪಂದ್ಯ ರೋಮಾಂಚನಕಾರಿ ನಡೀತಾ ಇದೆ. ಉತ್ತಮವಾದಂತಹ ಹೊಡೆತ, 4 ರನ್ನುಗಳು ಸೇರ್ಪಡೆ. ಬರ್ತಿದ್ದಾರೆ ಮೊದಲ ಎಸೆತದಲ್ಲೇ ಬೌಂಡರಿ. ಉತ್ತಮ ಹೊಂದಾಣಿಕೆಯ ಅವಶ್ಯಕತೆ ಇದೆ. ಎರಡನೆಯ ಎಸೆತದಲ್ಲಿ ಅಭೀತ್ ರಾಹುಲ್ ರವರಿಗೆ ಅಗಲವಾದ ಎಸೆತ, ಮತ್ತೊಂದು ಸೇರ್ಪಡೆ. ಮತ್ತೊಂದು ರನ್ನಿನ ಸೇರ್ಪಡೆ. ಭರ್ಜರಿ ಹೊಡೆತಕ್ಕೆ ಪ್ರಯತ್ನ, ಅದಕ್ಕೆ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. 1 ರನ್ನಿಗೆ ಸೀಮಿತ. ಬೌಲಿಂಗ್ ಪ್ರದರ್ಶನ ಕಂಡುಬರ್ತಾ ಇದೆ. ಒಳಗಡೆ ಆಡಿ, ಆರಾಮಾಗಿ ಆಡಿ. ಇಲ್ಲ ನೀವು ಹಿಂದೆ ಆಡಿ. ಒಂಚೂರು ಲೆಫ್ಟ್ ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ, ಯಾವುದೇ ರನ್ನಿಲ್ಲ, ಡಾಟ್ ಬಾಲ್. ಉತ್ತಮ ಬೌಲಿಂಗ್ ಪ್ರದರ್ಶನ ಅದು ಅವರಿಂದ. ಎರಡು ಬಾಲ್ಗಳಲ್ಲಿ ಡಾಟ್ ಬಾಲ್ಸ್ ಗಳನ್ನ ಮಾಡಿದ್ದಾರೆ ರಾಹುಲ್ ರವರು, ಸಾರಿ ಅದಿ ಅವರು. ಮತ್ತೊಂದು ಡಾಟ್ ಬಾಲ್, ಯಾವುದೇ ರನ್ನಿಲ್ಲ. ಉತ್ತಮ ಬೌಲಿಂಗ್ ಪ್ರದರ್ಶನ. ಯಾವುದೇ ರನ್ನಿಲ್ಲ. ಬೌಲಿಂಗ್ ಪ್ರದರ್ಶನ ಅವರಿಂದ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 15, 1 ವಿಕೆಟ್ ನಷ್ಟಕ್ಕೆ. ನವೀನ್, ಶತಕದ ವೀರ ನವೀನ್ ರವರಿಂದ ಬೌಲಿಂಗ್ ಪ್ರದರ್ಶನ. ಬಲವಾದ ಮನವಿ, ಅಂಪೈರ್ ಅವರಿಂದ ನಕಾರ. ಉತ್ತಮ ಬೌಲಿಂಗ್ ಪ್ರದರ್ಶನ ನವೀನ್ ರವರಿಂದ. ಔಟ್ಗಾಗಿ ಮನವಿ, ಅಂಪೈರ್ ಅವರ ನಕಾರ. ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಬೌಲಿಂಗ್ ಮುಖಾಂತರ. ಉತ್ತಮ ಹೊಡೆತಗಳಿಗೆ ಹೆಸರುವಾಸಿಯಾದಂತ ರಾಹುಲ್ ರವರು ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಹೀಗೆ ಮುಂದುವರೆದಲ್ಲಿ ಅತ್ಯಂತ ಗೌರವಯುತವಾದಂಥ ಮೊತ್ತವನ್ನ ಸೇರಿಸೋದ್ರಲ್ಲಿ ಸಂದೇಹವೇ ಇಲ್ಲ. ನಾಲ್ಕನೇ ಎಸೆತದಲ್ಲಿ ಚೆಂಡಿನ ಗತಿಯನ್ನು ಗುರುತಿಸಿ ಬೌಂಡರಿಯ ಸೀಮಾರೇಖೆಯನ್ನು ದಾಟಿಸಿದಂತ ರಾಹುಲ್ ತಂಡಕ್ಕೆ 6 ರನ್ನುಗಳ ಸೇರ್ಪಡೆಯನ್ನ ಮಾಡಿದ್ದಾರೆ.
ಪರವಾಗಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ರಾಹುಲ್ ರವರು ಮತ್ತೊಮ್ಮೆ ಮೂರನೇ ಓವರ್ನ ಚಾಂಪಿಯ 5ನೇ ಬಾಲ್ನಲ್ಲಿ ಬೌಂಡ್ರಿ ಆಗುವ ಸಾಧ್ಯತೆಗಳು. ಬೌಂಡ್ರಿ ಸೀಮಾರೇಖೆಯನ್ನು ದಾಟಿದೆ. ಇದರೊಂದಿಗೆ ತಂಡದ ಮೊತ್ತ 33 ರನ್ಗಳು. ಮೂರನೇ ಓವರ್ನ ಕೊನೆಯ ಬಾಲು. 29. ಇಲ್ಲ ಹಾಕಲ್ಲ, ನಾನು ರೆಡಿ ಆಗಿದ್ದೀನಿ ಅಷ್ಟೇ. ಮೂರನೇ ಓವರ್ನ ಕೊನೆಯ ಎಸೆತ ನರೇಂದ್ರ ಅವರು ರಾಹುಲ್ ರವರಿಗೆ ಉತ್ತಮ ಬೌಲಿಂಗ್ ಪ್ರದರ್ಶನ. 3 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 29 ರನ್ಗಳು. 1 ವಿಕೆಟ್ ನಷ್ಟಕ್ಕೆ ಅದು 29. ನೋಡ್ಕೊಂಡು ನೋಡಿ. ಸರಾಸರಿ 10 ರನ್ಗಳ ಸರಾಸರಿಯಲ್ಲಿ ತಂಡದ ಮೊತ್ತವನ್ನು ತೋರಿಸ್ತಾ ಇದ್ದಾರೆ ತಂಡದ ದಾಂಡಿಗರು. ಟಾಸನ್ನ ಸೋತು ಬ್ಯಾಟಿಂಗಿಗೆ ಈ ಕಡೆ ಕೈಚೆಲ್ಲಿದ್ದಾರೆ ಪವನ್ ರವರು. ಉತ್ತಮವಾದಂತ ದಾಂಡಿಗನನ್ನ ಮತ್ತೊಂದು ಜೀವದಾನವನ್ನು ನೀಡಿದ್ದಾರೆ ಅವರಿಗೆ. ಈ ಜೀವದಾನವನ್ನ ಎಷ್ಟರ ಮಟ್ಟಿಗೆ ಸದುಪಯೋಗ ಪಡಿಸ್ಕೊಡ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕು ಸಂತರಾಮ್ ರವರು. ಈ ವಿಕೆಟ್ ದುಬಾರಿ ಆಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಅತಿ ಅವರಿಂದ ಸಂತರಾಮ್ ರವರಿಗೆ ಉತ್ತಮ ಬೌಲಿಂಗ್ ಪ್ರದರ್ಶನ. ಯಾವುದೇ ಬಂದಿಲ್ಲ. ಸಂತರಾಮ್ ರವರಿಗೆ ಪ್ರಯತ್ನ. 4 ರನ್ ಆಗುವಂತ ಸಾಧ್ಯತೆಗಳಿದೆ. 4 ರನ್ಗಳು. ದುಬಾರಿ ಆಗುವಂತ ಎಲ್ಲ ಲಕ್ಷಣಗಳನ್ನ ಸಂತರಾಮ್ ರವರು ನೀಡ್ತಾ ಇದ್ದಾರೆ. ಸ್ವಲ್ಪ ಹಿಂದಕ್ಕೆ ಹಾಕಿದ್ರೆ ಎಳಿತಾನೆ. 4ನೇ ಓವರ್ನ 5ನೇ ಎಸೆತದಲ್ಲಿ ಅಭಿ ಯಾವುದರಲ್ಲಿಲ್ಲ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ತಂಡಕ್ಕೆ ಮತ್ತೊಂದು ಹೆಚ್ಚುವರಿ ರನ್ನಿನ ಸೇರ್ಪಡೆ. 6 ರನ್ಗಳ ಮುಖಾಂತರ ತಂಡಕ್ಕೆ ಸಂತರಾಮ್ ರವರು ಜೀವದಾನವನ್ನು ಪಡೆದಂತಹ ಸಂತರಾಮ್ ರವರು ತಂಡಕ್ಕೆ ನಾನು ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ನನ್ನ ವಿಕೆಟ್ ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದ್ದಾರೆ ಸಂತರಾಮ್ ರವರು. 4 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 41. 1 ವಿಕೆಟ್ ನಷ್ಟಕ್ಕೆ ಸುಮಾರು 10 ರನ್ಗಳ ಸರಾಸರಿಯಲ್ಲಿ ತಂಡದ ಮುನ್ನಡೆ. ಬೇಕಂದ್ರೆ ಡ್ರೈವಲ್ಲೇ ಹೊಡಿಲಿ, ಲೆಗ್ ಸೈಡ್ ಬೇಡ. ಯೋಚನೆ ಮಾಡಿ, ಅದು ಬೇಡ ಅಷ್ಟೇ. ಈಗ ಅನುಭವಿ ಆಟಗಾರ ರಾಹುಲ್ ರವರಿಗೆ ಕಂಡು ಬರ್ತಾ ಇದೆ. ಸುಧಾರ್ ಅವರು ಬಹಳಷ್ಟು ಅನುಭವಿ ಆಟಗಾರರು, ಬಹಳ ಚಾಕಚಕ್ಯತೆಯನ್ನು ಉಳ್ಳಂತವರು. 4 ರನ್ಗಳು.
ಪರವಾಗಿಲ್ಲ ಆಡಿ ಹಾಫ್ ಹೊಡಿಲಿ. ಅಲ್ಲೇ ಈ ಗ್ರೀನ್ ಕೋನ್ ಅಂತ ಹೇಳಿ ನಾಲ್ಕು ರನ್ನುಗಳು ತಂಡಕ್ಕೆ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ತಂಡಕ್ಕೆ ಅತ್ಯಮೂಲ್ಯವಾದಂತಹ ರಾಹುಲ್ ಹಾಗೂ ಸಂತುರಾಮ್ರವರ ಹೊಂದಾಣಿಕೆಯ ಆಟ ಬಹಳ ಸೊಬಗನ್ನು ನೀಡ್ತಾ ಇದೆ ಪ್ರೇಕ್ಷಕರಿಗೆ. ಬಲವಾದ ಹೊಡೆತ, 4 ರನ್ನುಗಳು. 4 ರನ್ನುಗಳು. ತಂಡದ ಮೊತ್ತ 50 ರನ್ ದಾಟಿದೆ. ಹಾಫ್ಗೆ ಆಡ್ಬೇಕು. 4 ಓವರ್ನ ಚಾಲ್ತಿಯಲ್ಲಿ ಯೋಚನೆ ಮಾಡಿ ತಡೀರಿ. ನೋಡಿ ಓಡ್ತಿಲ್ಲ. ಸ್ವಲ್ಪ ವೈಡಿಂದಾನೆ ಬನ್ನಿ. ಲವ್ಲಿ ಸುಧಾ, ಗುಡ್ ಕಮ್ ಬ್ಯಾಕ್. ಅವ್ನು ಹೊಡಿಬೇಕು ಅಂತ ಇದೆ, ಆಗ್ತಿಲ್ಲ ಅವ್ನ ಕೈಲಿ. ಆಡಿ ಪರವಾಗಿಲ್ಲ. ಶರತ್ ಮಾಡು. ಲವ್ಲಿ ಸೂಪರ್ ಶರತ್. ರಂಗ ಬನ್ನಿ. ಬೇಗ ಬರೋ. ಪವರ್ ಪ್ಲೇ ಆಯ್ತಾ? 5 ಓವರ್ ಆಯ್ತು. ಆಯ್ತಲ್ಲ. ನಾನು ನೀವು ಅಭಿ ನಾನೊಂದು 5. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 53. 1 ವಿಕೆಟ್ ನಷ್ಟಕ್ಕೆ 6ನೇ ಓವರ್ನ ಚಾಲ್ತಿಯಲ್ಲಿ. ಹೌದಾ? ಇಲ್ಲೊಬ್ರು 3 ಜನ ಬೇಕು ಔಟ್. ಆಚೆ ಹಾಕೋತಿರಲ್ಲ. ಪ್ರದರ್ಶನ ನೀಡೋದಕ್ಕೆ ಬೌಲಿಂಗ್ ಮಾಡೋದಕ್ಕೆ ರಂಗಾರವರು ಯಾವ ರೀತಿ ತಮ್ಮ ತಂಡಕ್ಕೆ ಆಸರೆ ಆಗ್ತಾರೆ ಬೌಲಿಂಗ್ ಮುಖಾಂತರ ಕಾದು ನೋಡಬೇಕು. ಅಷ್ಟೇ ಅಚ್ಚುಕಟ್ಟಾದಂತಹ ಪ್ರದರ್ಶನವನ್ನು ನೀಡ್ತಿರ್ತಕ್ಕಂಥ ದಾಂಡಿಗ ರಾಹುಲ್ ರವರಿಗೆ ರಂಗಾರವರು ಮೊದಲನೆಯ ಸೆಟ್. ಹೊಡೆತ 4 ರನ್ನುಗಳು ಸರಾಗವಾಗಿ ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಉತ್ತಮವಾದಂತ ಪ್ರದರ್ಶನ ರಿಟೈನ್ಸ್ ತಂಡದಿಂದ ಸುಸ್ತಾಗಿದೆ, ಆಗ್ತಾ ಇಲ್ಲ, ಹೊಡೆಯಕ್ಕೂ ಆಗ್ತಾ ಇಲ್ಲ. ಭರವಸೆ ಆಟಗಾರ ಯೋಚನೆ ಮಾಡ್ತಾನೆ. ಇಲ್ಲಿ ನೋಡ್ಬೇಕು ಕೀಪರ್ನ. 1 ರನ್ನಿನ ಸೇರ್ಪಡೆ, ಚುರುಕಿನ ಓಟ, ಅಷ್ಟೇ ಚುರುಕಿನ ಕ್ಷೇತ್ರ ರಚನೆ, ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ರಂಗಾರವರಿಂದ. 6ನೇ ಓವರ್ನ ಚಾಲ್ತಿಯಲ್ಲಿ ರಂಗಾರವರು ಸಂತುರಾಮ್ರವರಿಗೆ ಬಲವಾದ ಹೊಡೆತ. 4 ರನ್ ಆಗುವಂತ ಸಾಧ್ಯತೆಗಳು. 4 ರನ್ನುಗಳು. ಉತ್ತಮ ಜೊತೆ ಆಟ ಸಾಗಿ ಬರ್ತಾ ಇದೆ. ಫೈನಲ್ ಪಂದ್ಯ, ಅತ್ಯಂತ ರೋಮಾಂಚನಕಾರಿಯಾದಂತಹ ಪಂದ್ಯ. ಈ ವರ್ಷದ ಫ್ರೆಂಡ್ಶಿಪ್ ಕಪ್ನ ಫೈನಲ್ ಪಂದ್ಯ. ದೊಡ್ಡ ಮೊತ್ತದ ಹಣಾಹಣಿ ನಡೀತಾ ಇದೆ. ಟೈಟನ್ಸ್ ತಂಡದ ಮತ್ತು ಸೂಪರ್ ಸಿಂಗಲ್. ಉತ್ತಮ ಕಲಾತ್ಮಕವಾದಂತಹ ಆಟ. 1 ರನ್ನ ಸೇರ್ಪಡೆ, ಉತ್ತಮ ಜೊತೆಯಾಟ ಕೂಡ ಕಂಡು ಬರ್ತಾ ಇದೆ.
ಓವರ್ ನೋಡ್ಲೇ ಇಲ್ಲ ಹಿಂದೆ ಆಡ್ಬಿಡಿ ಪವನ್ ಒಳಗಡೆ ಆಡು ಅಲ್ಲ ಅಲ್ಲೊಬ್ರು ಬೇಕು ಇವ್ರು ಒಳಗಡೆ ಹಾಕೊಂಡು ಆಡೋಣ ಕಳೆದ ಪಂದ್ಯದಲ್ಲಿ ಅತ್ಯಂತ ರೋಮಾಂಚನಕಾರಿಯಾದಂತಹ ಪಂದ್ಯದಲ್ಲಿ ಕೊನೆಯ bowling ಅನ್ನ ಕೊನೆಯ ಓವರ್ನ ಮಾಡಿದಂತ ನಾಗೇಶ್ ಅಣ್ಣನವರು ಬೌಲಿಂಗ್ ಪ್ರದರ್ಶನ ಮಾಡೋದಕ್ಕೆ ಬರ್ತಾ ಇದ್ದಾರೆ. 7ನೇ ಓವರ್ನ ಚಾಲ್ತಿಯಲ್ಲಿ ನಾಗೇಶ್ ಅಣ್ಣ ಸಂತೂರಾಮ್ರವರಿಗೆ ನಾಗೇಶ್ ಸರ್ ಹೇಳ್ಕೊಟ್ನಲ್ಲ ಸೇರ್ಪಡೆ. ಹೊಡೆತ 4 ರನ್ನುಗಳು. ಮೊದಲ ಎಸೆತದಲ್ಲೇ 4 ರನ್ನುಗಳು. ಇನ್ನು 5 ಬಾಲುಗಳು ಬಾಕಿ ಇದೆ. ಎಷ್ಟು ರನ್ ಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಅಷ್ಟೇ ಕುತೂಹಲಕಾರಿಯಾಗಿ ವಿಕೆಟ್ ಅನ್ನು ತೆಗೆಯಬಹುದು ಅಂತ ಸಾಮರ್ಥ್ಯ ಇರ್ತಕ್ಕಂಥ ನಾಗೇಶಣ್ಣವರು ಬೌಲಿಂಗ್ ನಲ್ಲಿ. ಮೊದಲ ಬಾಲ್ ನಲ್ಲಿ ಬೌಂಡ್ರಿಯನ್ನ ಕೊಟ್ಟು 2ನೇ ಬಾಲ್ ನಲ್ಲಿ ವಿಕೆಟ್ ಅನ್ನು ಪಡೆದಂತ ಮತ್ತೊಂದು ಆಘಾತಕಾರಿಯನ್ನ ನೀಡಿದ್ದಾರೆ ನಾಗೇಶ್ ಅಣ್ಣನವರು. ಮತ್ತೊಬ್ಬ ದಾಂಡಿಗ ಅನುಭವಿ ಆಟಗಾರ ವಿಶ್ವನಾಥ್. ರನ್ನಿಂಗ್ ನೋಡ್ಕೊಂಡು ನೋಡು ಚುರುಕಿನ ಓಟಗಾರ. ತಮ್ಮ ಖಾತೆಗೆ 1 ರನ್ ಸೇರ್ಪಡೆಗೊಳಿಸಿಕೊಂಡಿದ್ದಾರೆ ವಿಶ್ವನಾಥ್ ಅವರು. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ. ಒಂದು ರನ್ ಆಗುವಂತ ಸಾಧ್ಯತೆಗಳಿವೆ. 1 ರನ್ ಅನ್ನ ತಂಡಕ್ಕೆ ಸೇರ್ಪಡೆ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಯಾವುದೇ ದೊಡ್ಡ ಹೊಡೆತಗಳಿಗೆ ಆಸ್ಪದನೆ ನೀಡದೆ ಉತ್ತಮ ಬೌಲಿಂಗ್ ಪ್ರದರ್ಶನ. ಒಳ್ಳೆ ಬೌಲಿಂಗ್ ಕಮಾನ್ ಬಾಯ್ ಕಳ್ಳರ ಕಾಯಿ ಕಾಣ್ತಾ ಕರೆಕ್ಟ್ ಆಗಿದೆ. ಸೇಮ್ ಫೀಲ್ಡ್ ಆಡಿ ಯಾಕೆ ಕನ್ಫ್ಯೂಷನ್. ಸೂಪರ್ ಟೈಟನ್ಸ್ ತಂಡ ಗಳಿಸುವಲ್ಲಿ ಕಾದು ನೋಡ್ತಾ ಇದೆ. ಪರವಾಗಿಲ್ಲ ಬರುತ್ತೆ ಸುಧಾ ವಿಕ್ಕಿ ಬರುತ್ತೆ ಹಂಗೆ ಹಾಕಿ. ಪರವಾಗಿಲ್ಲ ಒಳ್ಳೆ ಬಾಲೆ ಪರವಾಗಿಲ್ಲ. ಇನ್ನೊಂಚೂರು ಹಾಕಿ ಆಚೆ ಹಾಕಿ.
ಸುಮ್ಮನೆ ಇರಲೇ ಆಡ್ತಾ ಇದ್ದಾರೆ. ಯಾರೇ ಬರ್ಲಿ ಯಾರೇ ಹೋಗ್ಲಿ ನನ್ನ ಆಟಕ್ಕೆ ಸಾಟಿನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ರಾಹುಲ್ ರವರು ಬಂಡೆಯಾಗಿ ನಿಂತಿದ್ದಾರೆ. ಕಮಾನ್ ರೋಹನ್, ಕಮಾನ್ ಬಾಯ್, ಆಡು ರೋಹನ್, ಆಡು, ವಿಕೆಟ್ ಬರುತ್ತೆ, ಆಡು. ಬಾಲಿನ ಗತಿಯನ್ನು ಗುರುತಿಸಿ ಅದ್ಭುತ 4 ರನ್ಗಳನ್ನ ತಂಡಕ್ಕೆ ಸೇರ್ಪಡೆ ಮಾಡಿದ್ದಾರೆ. 47 ರನ್ಗಳನ್ನ ಗಳಿಸಿದ್ದಾರೆ. ಸುಧಾ ಒಂಚೂರು ನೀವೇ ಕವರ್ ರನ್ಗಳನ್ನ ಪೂರೈಸಿದ್ದಾರೆ. ಸೂಪರ್ ಸತತವಾಗಿ ನಿರಂತರವಾಗಿ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ರಾಹುಲ್ ರವರು. ಇವರನ್ನ ಕಟ್ಟಿ ಹಾಕದಿದ್ದಲ್ಲಿ ಆಘಾತವೇ ಕಾದಿದೆ. ಉತ್ತಮ ಪ್ರದರ್ಶನ ಟೈಟನ್ ತಂಡ ಅಷ್ಟೇ ಚುರುಕಿನ ಉತ್ತಮ ಪ್ರದರ್ಶನ ಕೂಡ ಕಂಡು ಬರ್ತಾ ಇದೆ. ಎಂಟನೇ ಓವರ್ನ ಕೊನೆಯ ಸುತ್ತ ರೋಹನ್ ರವರು ಒಂದು ರನ್ನಿನ ಸೇರ್ಪಡೆ, ಚುರುಕಿನ ಓಟ, ಪ್ರದರ್ಶನ. ಇದರೊಂದಿಗೆ ತಂಡದ ಮೊತ್ತ 8 ಓವರ್ಗಳ ಮುಕ್ತಾಯಕ್ಕೆ 88 2 ವಿಕೆಟ್ ನಷ್ಟಕ್ಕೆ. ಸರಾಸರಿ 11ರಲ್ಲಿ ತಂಡದ ಮೊತ್ತ ಕಲೆ ಹಾಕ್ತಾ ಇದ್ದಾರೆ ದಾಂಡಿಗರು. ಉತ್ತಮ ಕಿಕ್ಕಲ್ಲಿ ಟೈಟನ್ ತಂಡ ಪವನ್ ಅವ್ನು ಬೇಕಂತೆ. ಸರಿ ನೆಕ್ಸ್ಟ್ ಓವರ್ ಮಾಡಬಿಲ್ಲ, ಬೇಗ ಬೇಗ. ಹಾಂ ಅದೇ ಮಾಡ್ತೀನಿ. ಅದ್ರ ಬಗ್ಗೆ ಮಾತಾಡ್ಬೇಡಿ, ಮುಗಿತಲ್ಲ, ಮಾತಾಡ್ಬೇಡಿ. ನೀವು ಇಂಡೈರೆಕ್ಟ್ ಆಗಿ ಹೇಳ್ಬೇಕಪ್ಪ. ಸರಿ ಆಯ್ತು ಬಿಡಿ, ಹೇಳಿದಿರಲ್ಲ ಬಿಡಿ, ಅದ್ರ ಮಾತಾಡ್ಬೇಡಿ. ನಾನು ಮಾತಾಡಲ್ಲ ಅಂದಲ್ಲ. ಹೇಳಿ ಬೇಡ, ಡೈರೆಕ್ಟ್ ಆಗಿ ಕುಡಿ. ಶರತ್ ಕ್ಯಾಪ್ಟನ್ ಬೌಲಿಂಗ್ ನಲ್ಲಿ ಶರತ್ ತಂಡದ ನಾಯಕ ಶರತ್ ಬೌಲಿಂಗ್ ನಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಬೌಲಿಂಗ್ ಮಾಡ್ತಾರೆ ಅಂತಕ್ಕಂತಹ ನಿರೀಕ್ಷೆ. ಒಳಗಡೆ 3 ಜನ ಒಳಗಡೆ. 9ನೇ ಓವರ್ನ ಚಾಲ್ತಿಯಲ್ಲಿ ಶರತ್ ರವರು ವಿಶ್ವನಾಥ್ ರವರಿಗೆ ಯಾವುದೇ ರನ್ ಇಲ್ಲ. ಕೊಂಚ ಬಾಲ್ನ ಗತಿಯನ್ನು ಗುರುತಿಸಲಾಗದೆ ವಿಫಲರಾಗಿದ್ದಾರೆ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ, 4 ರನ್ಗಳು. ಅಷ್ಟೇ ಅಚ್ಚುಕಟ್ಟಾದಂತ ಬ್ಯಾಟಿಂಗ್ ಪ್ರದರ್ಶನ ವಿಶ್ವನಾಥ್ ರವರಿಂದ. ಬಾಲ್ನ ಗತಿಯನ್ನು ಗುರುತಿಸಿ ಸೀಮಾರೇಖೆಯನ್ನು ದಾಟಿಸಿದ್ದಾರೆ. ಇದಕ್ಕೆ ತಂಡಕ್ಕೆ 4 ರನ್ಗಳ ಕಾಣಿಕೆಯನ್ನ ಬೌಂಡ್ರಿಯ ಮುಖಾಂತರ ನೀಡ್ತಾ ಇದ್ದಾರೆ ವಿಶ್ವನಾಥ್ ರವರು.
ನಾಲ್ಕು ರನ್ನುಗಳ ಸೇರ್ಪಡೆ, ಭರ್ಜರಿ ಆಟ. ನಾನು ಅಪಾಯಕಾರಿ ಎನ್ನುವಂತಹ ಮುನ್ಸೂಚನೆಯನ್ನು ನೀಡ್ತಾ ಇದ್ದಾರೆ ವಿಶ್ವನಾಥ್ ರವರು. ಫೀಲ್ಡ್ ಚೇಂಜ್ ಆಯ್ತು, ಫೀಲ್ಡ್ ಚೇಂಜ್ ಆಗಿದೆ ವಿಶ್ವ. ಒಂಚೂರು ನೀವೇ ಕವರ್ ಮಾಡಬೇಕು. ಅಲ್ಲೇ ಬರಬೇಕು, ಬೇರೆ ಬಾಲ್ ಹಾಕ್ಬಾರ್ದು. ಗಾಳಿಯಲ್ಲಿ ತಿರುಗಿತ್ತು, ಓಡು ಓಡು ಓಡು. ಯಾವುದೇ ಕ್ಷೇತ್ರ ರಕ್ಷಣೆ ಒಂದು ರನ್ಗೆ ಸೀಮಿತ. ತಂಡಕ್ಕೆ ಒಂದು ರನ್ನಿನ ಸೇರ್ಪಡೆ. ಐದನೆಯ ಎಸೆತದಲ್ಲಿ ಶರತ್, ಅಗಲವಾದ ಎಸೆತ. ನೋ ಬಾಲ್, ನೋ ಬಾಲ್. ಇಲ್ಲಿ ಬಾಲ್. ಆಚೆ ಹೋದ್ರೆ ನೋ ಬಾಲ್. ನೋ ಬಾಲ್. ಫ್ರೀ ಹಿಟ್ ರಾಹುಲ್ ರವರಿಗೆ. ಅಗಲವಾದ ಎಸೆತ. ಫ್ರೀ ಹಿಟ್ ಕಂಟಿನ್ಯೂ. ಸುಧಾ ದಾಟಿಸಿದ್ದಾರೆ ರಾಹುಲ್ ರವರು. ತುಂಬಾ ಅಪಾಯಕಾರಿಯಾಗಿ ಕಾಣ್ತಾ ಇದ್ದಾರೆ. 9ನೇ ಓವರ್ನ ಚಾಲ್ತಿಯಲ್ಲಿ ಕೊನೆಯ ಎಸೆತ. ತಂಡದ ಮೊತ್ತ 105 ರನ್ನುಗಳು. ಕೊನೆಯ ಎಸೆತ. ಅತ್ಯುತ್ತಮ ಅಂತ ರಕ್ಷಣಾತ್ಮಕ ಮೊರೆಯಾಗಿದ್ದಾರೆ ರಾಹುಲ್ ರವರು. ವಿಘ್ನೇಶ ಮುಂದಿನ ಬೌಲಿಂಗ್ ಪ್ರದರ್ಶನ ನೀಡಬೇಕಂತ ಇದ್ದಾರೆ ವಿಘ್ನೇಶ್. ವಿಶ್ವನಾಥ್ ರವರಿಗೆ 10ನೇ ಓವರ್ನ ಚಾಲ್ತಿಯಲ್ಲಿ ಬಲವಾದ ಹೊಡೆತ. 4 ರನ್ನುಗಳ ಏನಾಗಿಲ್ಲ. ಆಡ್ಸು, ಕಮನ್ ಬಾಯ್, ಕಮನ್ ಬಾಯ್, ಕಮ್ ಬ್ಯಾಕ್ ಬಾಯ್. ಟೈಮ್ ತಗೊಂಡು ಆಡಿ. ನೈನ್ ಬಾಲ್ ಒಳ್ಳೆ ಬಾಲ್ ಹಾಕ್ತೀರಾ, ಆಡಿ. ಪರವಾಗಿಲ್ಲ, ಸಿಂಗಲ್ ವಿಲ್ ನಾಟ್ ಎಫೆಕ್ಟ್ ಬಾಯ್. ನೋಡಿ ಈ ಬಾಲು. ವೈಡ್ ಬಾಲ್, ಪರವಾಗಿಲ್ಲ. ಭರ್ಜರಿ ಹೊಡೆತ, ಭರ್ಜರಿ ಹೊಡೆತ. ಸಿಕ್ಸರ್ಗಳ ಸುರಿಮಳೆಯನ್ನೇ ತಂಡ ಕಾಣ್ತಾ ಇದೆ. ರೈಟ್ ಹ್ಯಾಂಡ್ ತಂಡದ ಆಟಗಾರರು ಬಹು ಖುಷಿಯಲ್ಲಿದ್ದಾರೆ. ಆದರೆ ಎದುರಾಳಿ ತಂಡವನ್ನು ಅಷ್ಟು ಸರಾಗವಾಗಿ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕಳೆದ ಪಂದ್ಯದಲ್ಲಿ 230 ರನ್ನುಗಳ ಬಾರಿಸಿರ್ತಕ್ಕಂತಹ ತಂಡ ಅದು. ಒಂದು ರನ್ನಿನ ಸೇರ್ಪಡೆ. ಉತ್ತಮ ಬೌಲಿಂಗ್ ಪ್ರದರ್ಶನ. ಸಿಂಗಲ್. 1 ರನ್ ಆಗುವ ಸಾಧ್ಯತೆ. 1 ರನ್ನಿನ ಸೇರ್ಪಡೆ. ಆದ ಎಸೆತ. 1 ರನ್ನಿನ ಸೇರ್ಪಡೆ. ಹೆಚ್ಚುವರಿಯಾಗಿ 1 ರನ್ನಿನ ಸೇರ್ಪಡೆ ತಂಡಕ್ಕೆ. 10ನೇ ಓವರ್ನ ಕೊನೆಯ ಎಸೆತ. ವಿಘ್ನೇಶ್ ರಾಹುಲ್ಗೆ. ಅತ್ಯಂತ ಅಪಾಯಕಾರಿ ಬ್ಯಾಟ್ಸ್ಮನ್ ರಾಹುಲ್ ರವರಿಗೆ. ಓವರ್ 6. 6 ರನ್ನುಗಳು ತಂಡಕ್ಕೆ ಸೇರ್ಪಡೆ.
31 ಎಸೆತಗಳಲ್ಲಿ 71 ರನ್ನನ್ನು ಗಳಿಸಿ ರಾಹುಲ್ ರವರು ಬಹಳ ಅಪಾಯಕಾರಿಯಾಗುವಂತಹ ಮುನ್ಸೂಚನೆಯನ್ನ ಈಗಾಗಲೇ ನೀಡಿದ್ದಾರೆ. ಅದಕ್ಕೆ ಜೊತೆ ಆಟಗಾರ ವಿಶ್ವನಾಥ್ ರವರು ಕೂಡ ಸಮಯವನ್ನ ಕಾಯ್ತಾ ಇದ್ದಾರೆ. ಉತ್ತಮ ಜೊತೆ ಆಟ ಈ ಇಬ್ಬರು ದಾಂಡಿಗಳ ನಡುವಿನಲ್ಲಿ ಬರ್ತಾ ಇದೆ. ಓಟ ಎರಡನೆಯ ಓವರ್ನಲ್ಲಿ ರೋಹನ್ ರವರು ರಾಹುಲ್ ರವರಿಗೆ ಉತ್ತಮ ಬೌಲಿಂಗ್ ಪ್ರದರ್ಶನ, ಉತ್ತಮ ತಿರುಗಿನ ಓಟ, 1 ರನ್ನಿನ ಸೇರ್ಪಡೆ. ರೋಹನ್ ರವರು 11ನೇ ಓವರ್ನಲ್ಲಿ ಉತ್ತಮವಾದಂತಹ 4 ರನ್ನುಗಳ ಸೇರ್ಪಡೆ. ಉತ್ತಮ ಪ್ರದರ್ಶನ ವಿಶ್ವನಾಥ್ ರವರಿಂದ. ಉತ್ತಮವಾದಂತಹ ಪ್ರದರ್ಶನ, ಇಬ್ಬರು ದಾಂಡಿಗಳ ನಡುವೆ ಉತ್ತಮ ಜೊತೆ ಆಟ ಕಂಡು ಬರ್ತಾ ಇದೆ. ತಮ್ಮ ಬ್ಯಾಟಿಂಗ್ ಶೈಲಿಯ ಮುಖಾಂತರ ತಮ್ಮ ಅತ್ಯದ್ಭುತವಾದಂತಹ ಕಾಣಿಕೆಗಳನ್ನು ನೀಡ್ತಾ ಇದ್ದಾರೆ. ಬಾಲ್ನ ಗತಿಯನ್ನು ಗುರುತಿಸಲಾಗಿದೆ. ಬಾಲ್ ಡಾಟ್, ಉತ್ತಮ ಬೌಲಿಂಗ್ ಪ್ರದರ್ಶನ ರೋಹನ್. 5ನೇ ಎಸೆತದಲ್ಲಿ ರೋಹನ್ ವಿಶ್ವನಾಥ್ ರವರಿಗೆ ಯಾವುದೇ ರನ್ ಇಲ್ಲ. ಚುರುಕಿನ ಕ್ಷೇತ್ರ ರಕ್ಷಣೆ. ಹನ್ನೊಂದು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 132 ರನ್ಗಳು, 2 ವಿಕೆಟ್ ನಷ್ಟಕ್ಕೆ. 12ರ ಸರಾಸರಿಯಲ್ಲಿ ತಂಡ ಮೊತ್ತವನ್ನು ಪೇರಿಸ್ತಾ ಇದೆ. ಇನ್ನು ಕೊನೆಯ 5 ಓವರ್ಗಳು ರೈಟ್ ಹ್ಯಾಂಡ್ ತಂಡಕ್ಕೆ. ನವೀನ್ ರವರು ಬೌಲಿಂಗ್. ನವೀನ್ ರವರು ಉತ್ತಮ ದಾಳಿಕಾರ. ವಿಶ್ವನಾಥ್ ರವರಿಂದ ಅತ್ಯುತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಪೈಪೋಟಿಯುತವಾದಂತಹ ಆಟವನ್ನು ಆಡ್ತಾ ಇದ್ದಾರೆ ವಿಶ್ವನಾಥ್ ರವರು. ಉತ್ತಮ ಬೌಲಿಂಗ್ ಪ್ರದರ್ಶನ. ಉತ್ತಮ ಬ್ಯಾಟ್ ಮಾಡಿದ್ದಾರೆ ನವೀನ್ ರವರು. ಯಾವುದೇ ರನ್ ಇಲ್ಲ. ಮತ್ತೊಂದು ಡಾಟ್ ಬಾಲ್. ಉತ್ತಮ ಬೌಲಿಂಗ್ ಪ್ರದರ್ಶನ ನವೀನ್ ರವರಿಂದ. ಒಂದು ರನ್ನಿಗೆ ಸೀಮಿತ. ನವೀನ್ ರವರು ಉತ್ತಮ ಕಂಬ್ಯಾಕ್ ಮಾಡಿ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ. 5ನೇ ಎಸೆತ. ಉತ್ತಮ ಬೌಲಿಂಗ್ ಪ್ರದರ್ಶನ ನವೀನ್ ರವರಿಂದ ಕಂಡು ಬರ್ತಾ ಇದೆ. ರನ್ನನ್ನು ನಿಯಂತ್ರಿಸುವಲ್ಲಿ ಕಟ್ ಹಾಕೋದಕ್ಕೆ ಬೌಲಿಂಗ್ ಪ್ರದರ್ಶನವನ್ನು ನೀಡ್ತಾ
1 ರನ್ನಿನ ಸೇರ್ಪಡೆ. ಉತ್ತಮ ಬೌಲಿಂಗ್ ಪ್ರದರ್ಶನ. 12 ಓವರ್ಗಳ ಸಾರಿ ವಿಕಿ. ಮೊತ್ತ 140. 2 ವಿಕೆಟ್ ನಷ್ಟಕ್ಕೆ. ಯಾರು ಬೌಲರ್ ಯಾರು? ಏನಾಯ್ತು? ಅಲ್ಲಿ ಬೇಕಾ ಫೀಲ್ಡ್ರು? ಅಲ್ಲಿ ಇಲ್ಲೆಲ್ಲ ಬೇಕಾ ಫೀಲ್ಡ್ ಸೆಟ್ಟು? ಸರ್ ಆಮೇಲೆ ಏನಿನ್ನು 2 ಓವರ್ ಸರ್ ಅಷ್ಟೇ. ಸರ್ ಲೈನ್ ಗಾಡಿ ಪರವಾಗಿಲ್ಲ. ರಾಹುಲ್ ರವರಿಗೆ 1 ಚುರುಕು ನಕ್ಷತ್ರ ರಕ್ಷಣೆ. 10 ಚುರುಕಿನ ಓಟ. 1 ರನ್ನಿನ ಸೇರ್ಪಡೆ. ಉತ್ತಮ ಬೌಲಿಂಗ್ ಪ್ರದರ್ಶನ. ಎರಡನೆಯ ಓವರ್ನಲ್ಲಿ ಪವನ್ ರವರು ವಿಶ್ವನಾಥ್ ರವರಿಗೆ ಗಾಳಿಯಲ್ಲಿ ಹೊಡೆತ. 1 ರನ್ನಿನ ಸೇರ್ಪಡೆ. ಪವನ್ ರವರಿಂದ ಉತ್ತಮ ಬೌಲಿಂಗ್ ಪ್ರದರ್ಶನ ಬರ್ತಾ ಇದೆ. ಬ್ಯಾಟ್ಸ್ಮನ್ ಅವ್ರನ್ನ ಕಟ್ಟಾಕೋದ್ರಲ್ಲಿ ಯಶಸ್ವಿಯನ್ನ ಕಾಣ್ತಾ ಇದ್ದಾರೆ. 3ನೇ ಎಸೆತದಲ್ಲಿ ಪವನ್ ಮತ್ತೊಮ್ಮೆ ಕೈ ಚೆಲ್ಲಿದೆ. ಹೊಡೆಬಡೆಯ ದಾಂಡಿಗ ರಾಹುಲ್ ರವರ ಕ್ಯಾಚ್. ಎಲ್ಲ ಲಕ್ಷಣಗಳು ಕಾಣ್ತದೆ. ಭಾರಿ ದುಬಾರಿ ಕ್ಯಾಚ್ ಇದು. ನೀನೆ ಆರಾಮ್ 1 ರನ್ನಿನ ಸೇರ್ಪಡೆ. ಚುರುಕಿನ ಓಟ. 2 ಅವಕಾಶಗಳನ್ನು ಸೃಷ್ಟಿ ಮಾಡಿದ್ರು ಪವನ್ ರವರು. ಉತ್ತಮ ಬೌಲಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. 5ನೇ ಎಸೆತ ರಾಹುಲ್ ರವರಿಗೆ. ಉತ್ತಮವಾದಂತಹ ಹೊಡೆತ. 4 ರನ್ ಆಗುವಂತ ಸಾಧ್ಯತೆ. 4 ರನ್ನುಗಳು. ಲಾಸ್ಟ್ ಬಾಲ್. ರನ್ನರ್ ಬೇಕಾ ನೆಕ್ಸ್ಟ್ ಓವರ್? ನೀರ್ ಬೇಕಾ? ವಾಟರ್ ಬೇಕಂತೆ. ವಾಟರ್ ಲಾಸ್ಟ್ ಬಾಲ್ ಇದೆ ಅವ್ರಿಗೂ. ಸಿಕ್ಸರ್ಗಳ ಸುರಿಮಳೆಯನ್ನ ಸುರಿಸುವ ನಿರೀಕ್ಷೆಯಲ್ಲಿ ಅರೂರ್ ಅವರು ಮುಂದಿನ ದಾಂಡಿಗನಾಗಿ ತಯಾರಿ ಆಗ್ತಾ ಇದ್ದಾರೆ. ಜಾಸ್ತಿ ಇಟ್ಬಿಡ್ಬೇಡ. ಒಂದು ಬಾಲ್ ಯೋಚನೆ ಮಾಡಬೇಕು. ಕೊಡ್ತೀನಿ. ಉತ್ತಮ ಬೌಲಿಂಗ್ ಪ್ರದರ್ಶನ ಪವನ್ ರವರಿಂದ. ಯಾವುದೇ ರನ್ ಇಲ್ಲ. 13 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 148 ರನ್ಗಳು. 2 ವಿಕೆಟ್ ನಷ್ಟಕ್ಕೆ. ಸರ್ ಇನ್ನು 3 ಓವರು. ಅಮ್ಮ ಅಂದ್ರೆ 18 ರನ್ ಹೋಗ್ಬೇಕಷ್ಟೇ. ರಿಟೈರ್ಡ್ ಕೊಡು. ವಿಕೆಟ್ ನೋಡಕ್ ಹೋಗ್ಬೇಡಿ. ವಿಶ್ವ ಸಿಕ್ಸ್ ಹೊಡಿದಿಲ್ಲ. ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಶಾಟ್ ಬಿದ್ರೆ ಹೋಗೋದು. ನೀತು ಈ ಒಂದು ಅಚಾನಕವಾದ ಕಾರಣ ಏನು? ಡಿಕ್ಲರಾ 34 ರನ್ಗಳು. 22 ಎಸೆತಗಳಲ್ಲಿ 4 ಬೌಂಡರಿ, 1 ಸಿಕ್ಸರ್ ಮುಖಾಂತರ ಅತ್ಯದ್ಭುತ ಪ್ರದರ್ಶನ ನೀಡಿದಂತ ತಂಡಕ್ಕಾಗಿ ತ್ಯಾಗವನ್ನ ಮಾಡಿ ಬರ್ತಾ ಇದ್ದಾರೆ. ಇವರ ಮತ್ತೊಂದು ಸಲ ಸಾಬೀತು ಮಾಡ್ತಾ ಇದ್ರು ನಾನು ಕರ್ಣ ಅಂತೇಳಿ. ಚೇಂಜ್ ಬೌಲರ್ ಅಂತ ಇರುತ್ತೆ. ಮುಂದಿನ ದಾಂಡಿಗನಾಗಿ ನಿಖಿಲ್ ಕಿಲ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನಿಖಿಲ್ ಸರ್ ಬನ್ನಿ ನೋಡ್ಕೊಳ್ಳೋ. ಬಾ ಹೊಡಿಲಿ ಅಲ್ಲಿ ಫೋರ್ ಹೊಡಿಲಿ ಆಡಿ. ಗ್ರೀನ್ ಕೋನ್ ಹತ್ರ
ವಿಕ್ಕಿ ಮಿಡಿಲ್ ಗ್ರೀನ್ ಕಾಲ್ ಅದಕ್ಕೆ ಮಿಡಿಲ್ ಮಧ್ಯದಲ್ಲಿ ಆಡಿ ಇನ್ನೊಂಚೂರು ಹಾ ಅಬೀರ್ ಅವರಿಂದ ಚೆಂಡು ಆಗುತ್ತೆ ಅಂತ ಗೊತ್ತಿತ್ತು ತಮ್ಮ ಖಾತೆ ಸೇರ್ಪಡೆಗೊಳಿಸಿದ್ದಾರೆ ನಿಖಿಲ್ ರವರು. ಖಾತೆ ಆರಂಭ. ಸರ್ ಅಬಿ ಅವರು ರಾಹುಲ್ರಿಗೆ ನಾಲ್ಕು ರನ್ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಅಲ್ಲಿ ಚುರುಕಿನ ಓಟ, 4 ರನ್ನುಗಳು. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ರಾಹುಲ್ ರವರಿಂದ. 83 ರನ್ಸ್ಗಳು. 83 ರನ್ನುಗಳನ್ನ ರಾಹುಲ್ ರವರು ಗಳಿಸಿ ತಂಡಕ್ಕೆ ಆಸರೆಯಾಗಿ ನಿಂತಿದ್ದಾರೆ. ಉತ್ತಮ ಕ್ಷೇತ್ರ ರಕ್ಷಣೆ ಶರತ್ ರವರಿಂದ, ತಂಡದ ನಾಯಕ ಶರತ್ ರವರಿಂದ. 5ನೇ ಎಸೆತದಲ್ಲಿ ಅಭಿ ರಾಹುಲ್ ರವರಿಗೆ. ಬಲವಾದ ಹೊಡೆತ, ಕೊಂಚ ಗಲಿಬಿಲಿ, ಓಡ್ತಾರೆ 1 ರನ್ನಿಗೆ ಸೀಮಿತ. ಪವನ್ ರವರ ಲಾಸ್ಟ್ ಬಾಲ್ ಐಡಿಯಾ ಅಂತ ಕಾಣುತ್ತದು, 2ನೇ ರನ್ ಓಡಿಸಿ ರನ್ಔಟ್ ಮಾಡಿಸೋದಕ್ಕೆ. ಕೊನೆ ಎಸೆತ. ಯಾವುದೇ ರನ್ ಇಲ್ಲ. ಕೊಂಚ ಗಲಿಬಿಲಿಯಿಂದ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿಯಿಂದ 1 ರನ್ ಸೇರ್ಪಡೆ. ಚುರುಕಿನ ಓಟ. ಓವರ್ 14 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 155 ರನ್ನುಗಳು. 2 ವಿಕೆಟ್ ನಷ್ಟಕ್ಕೆ. ಕೊನೆಯ 2 ಓವರ್ಗಳು ಬಾಕಿ. ಈ 2 ಓವರ್ಗಳಲ್ಲಿ ತಂಡಕ್ಕೆ ಎಷ್ಟು ಕಾಣಿಕೆಯನ್ನು ನೀಡ್ತಾರೆ ದಾಂಡಿ. ಬ್ಯಾಟ್ಸ್ಮನ್ ಔಟ್ ಆಗಿಲ್ಲ ಅಂದ್ರೆ ಓಡ್ಬೋದಾ? ಟೆಕ್ನಿಕಲಿ ಔಟ್ ಆಗಿರೋ ಬ್ಯಾಟ್ಸ್ಮನ್ ನೋಡ್ಬೇಕು ತಾನೆ. ಹೌದು. ಆಯ್ತು ನವೀನ್ 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 ನವೀನ ನವೀನ್ 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 ರೈಟ್ ಗಾಡಿ ಇನ್ನು ಸರ್ ಬ್ಯಾಟಿಂಗ್ ಬೇಡ. ಅರು ಆಡ್ತಾರಂತ ನೀವು ರೆಸ್ಟ್ ಮಾಡ್ತೀರಾ ನೆಕ್ಸ್ಟ್ ಬೈರನ್ ಆಡ್ಲಾ ಅವ್ರಿಗೆ ಬೈರನ್ ಸಿಂಗ್ ಇವರೇ ಯಾರು ಬನ್ನಿ ಯಾರಿಗೆ ರನ್ನರು ರಾಹುಲ್ ಗೇಮ್
ಲಾಸ್ಟ್ ತ್ರೀನಾ ಸರ್ ಆಡಿ 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 ಸರ್ ಆಡಿ 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 ಬ್ಯಾಟ್ಸ್ಮನ್ ಆಟ ಬರ್ತಾನೆ ಇದಾದ್ಮೇಲೆ ಒಂದು ಎರಡು ಇರ್ಬೇಕು ಇದಾದ್ಮೇಲೆ ಒಂದು ಒಂದೇ ಇದಾದ್ಮೇಲೆ ಒಂದು ಒಂದ ಇಂದ ಇಲ್ಲ ಇಲ್ಲ ಅವ್ರದಲ್ಲ ಒಂದು ನಿಮಿಷ ಏ ಕೀಪರ್ ಅಣ್ಣ ಕೀಪರು ಸುಧಾ 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 ಇಲ್ಲ ಇಲ್ಲ ಆಗ್ಲಿ ಆಗ್ಲಿ ಬಾಲ್ ಆದ್ಮೇಲೆ ಮಾತ್ರ ನಿಂತು ಆಡಿ ಸರ್ ಆಮೇಲೆ ಕೇಳಿ ಓವರ್ ಆದ್ಮೇಲೆ ಲಾಸ್ಟ್ ಬಾಲ್ ಓವರ್ ಯೋಚನೆ ಮಾಡಾಕಿ ಇದೇ ಕ್ರೂಷಿಯಲ್ ಓವರು ಸುಧಾನ ನೀತು ಏನಾಗಿರ್ಬೇಕು ಎರಡು ಆಯ್ತಾ ಸುಧಾ ಓಯ್ ಆಗಿದ್ರೆ ರಂಗ್ ಹಾಕಿ ಮಾಡ್ಸು ಇಲ್ಲ ಆಗಿದ್ರೆ ಆಗೋಯ್ತು ಓವರ್ ಆಗಿರುತ್ತೆ ಅವ್ರದ್ದು ಹಾಕಿದ್ರೆ 16 ಓವರ್ ಆಗಿರುತ್ತೆ ಅವ್ರದ್ದು ಆದ್ರೆ ಅಲ್ಲ ಒಂದು ಇವ್ನು 2 ಓವರ್ ಆಗಿದೆ 16 ಓವರ್ ಆಯ್ತಲ್ಲ 5 ಜನ 5 ಬೇರೆಯವರೆಲ್ಲ ಮಾಡಿ ರೋಹನ್ 2 ಓವರ್ ನಾನು 2 ಓವರ್ ನಿಮಿಷ ಎರಡು ಪವನ್ ಎರಡು ಎರಡು ಅದೇ ಇಲ್ಲಿ ಅವನು ಎರಡು ನಾನು ಎರಡು ಚೇಂಜ್ ಮಾಡಿಲ್ಲ ಅವರು ಅದೊಂದು ಸುಧಾ ಆಡ್ಸಿ ಸಿಕ್ಸ್ ಹೊಡ್ಸ್ಕಂತೀಯ ಅಂತ ಅವ್ರು ಟೆನ್ಷನ್ ಸುಧಾ ನೋಡಿ ಲಾಸ್ಟ್ ಓವರ್ ಯೋಚನೆ ಮಾಡಾಕಿ ಒಂದೊಂದು ಬಾಲನು ನೀತು ನೀತು ನೋಡಿ ಟೆನ್ಷನ್ ಆಗೋ ನೀತು ನೋಡಿ ನೋಡಿ ಆಯ್ತಲ್ಲ ಕಾಲು ನಡುಕ್ತಾ ಇತ್ತು ಅವನಿಗೆ ವೆಯ್ಟ್ ವೆಯ್ಟ್ ಪವನ್ ಪವನ್ ಲಾಸ್ಟ್ 6 ಬಾಲ್ ಅಲರ್ಟ್ ಆಗಿರ್ರಿ ಅಲ್ಲೇ ಅದೇ ಹೊಡೆಯೋದಕ್ಕೆ ನಿಂತಿದ್ದಾನೆ ಅದೇ ಡ್ರೈವಿಂಗ್ ಆಡಿಸಿ ಕೇಳಿ ವಿಕ್ಕಿಲ್ಲ ವಿಕ್ಕಿ ಅವ್ರು ಒಂದೇ ಓಡೋದು ಎಸಿ ಸ್ಟ್ರೈಕ್ ಬೇಕು ಅಂತ ಹೇಳ್ಬಿಟ್ಟು ಆಡ್ತಾ ಇದ್ದಾರೆ ಏನಾಗಿಲ್ಲ ಒಳ್ಳೆ ಬಾಲ್ ನಾ ಕೇಳಿದ್ದೋಣ
ವಿಡಿಯೋ ಸ್ಟಾರ್ಟ್ ಮಾಡ ನೋಡು. ಸೂಪರ್ ರಾಹುಲ್ ಅರು ಇನ್ನೂ ಹಿಡಿದ ಕ್ಲಿಯರ್ ಮಾಡಿ ಎರಡು ಬಾಲ್ ಆಯ್ತಾ ಬರೋಣ देलोनी ಲಾಸ್ಟ್ ಬಾಲ್ ಯಾರೋ ಬ್ಯಾಟ್ಸ್ಮನ್ ರಿಟೈರ್ಡ್ ಆಯ್ತು ಅವರೇ ಕಣ ಇನ್ನೂ ಇದ್ದಾರೆ ಅವರೇ ಬರ್ತಿರೋದು ಇಲ್ಲ ಇಲ್ಲ ದಿನಾಕರ್ ಅಂತ ದಿನಕರ ಏನೋ ಮಾಡ್ತೀಯ ಕಣ ಅಲ್ಲ ಇಲ್ಲ ಅವಾಗಲೇ ಚೇಂಜ್ ಆಗಿದೆ ಹೇಳಲಿಲ್ಲ ಟ್ರೈ ಮಾಡಿ ಹಾಂ ಬನ್ನಿ ನೀನು ಹೋಗ್ಬೇಕಾಗಿತ್ತು, ನೀನು ಹೋಗಿ ನಿಂತ್ಕೊಂಡ್ಬಿಟ್ಟಿದ್ಯಾ. ಅಲ್ಲಿ ಹೋಗಿದ್ದೆ, ನೀನು ಹೋಗ್ಬೇಕು, ಕ್ಯಾರಿ ಮಾಡು. ಅಂಪೈರ್ 180